ಶ್ರೀನಿವಾಸಪುರದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದಕ್ಕೆ ಸಂಭ್ರಮಾಚರಣೆ. ರಮೇಶ್ ಕುಮಾರ್ ನೇತೃತ್ವದಲ್ಲಿ ಬೃಹತ್ ಸಭೆ. ಶ್ರೀನಿವಾಸಪುರ, ಕರ್ನಾಟಕದ 25ನೇ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಐತಿಹಾಸಿಕ ಸನ್ನಿವೇಶವನ್ನು ತಾಲೂಕಿನಾದ್ಯಂತ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ಮಹತ್ವದ ಸಂದರ್ಭದ ಅಂಗವಾಗಿ ಶ್ರೀನಿವಾಸಪುರ ತಾಲೂಕು ಪಿಎಲ್ಡಿ ಬ್ಯಾಂಕ್ ಕಚೇರಿ ಆವರಣದ ಮುಂಭಾಗದಲ್ಲಿ ಬೃಹತ್ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನೂತನ ಮುಖ್ಯಮಂತ್ರಿಗಳಿಗೆ ರಮೇಶ್ ಕುಮಾರ್ ಶುಭ ಹಾರೈಕೆ. ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿದ ಗೌರವಾನ್ವಿತ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರು, ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿರುವ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯವು ಅಭಿವೃದ್ಧಿಯತ್ತ ಮುನ್ನಡೆಯಲಿ ಎಂದು ಶುಭ ಹಾರೈಸಿದರು. ಇದೇ ವೇಳೆ ಪಕ್ಷದ ಕಾರ್ಯಕರ್ತರು, ಹಿರಿಯ ಮುಖಂಡರು ಹಾಗೂ ಅಭಿಮಾನಿಗಳು ಪರಸ್ಪರ ಸಿಹಿ ಹಂಚಿ ಪಟಾಕಿ ಸಿಡಿಸಿ ತಮ್ಮ ಉತ್ಸಾಹ ಮತ್ತು ಸಂತೋಷವನ್ನು ವ್ಯಕ್ತಪಡಿಸಿದರು. ಗಣ್ಯರ ಉಪಸ್ಥಿತಿ ಮತ್ತು ಕೃತಜ್ಞತೆ. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ದಿಂಬಾಲ್ ಅಶೋಕ್ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿ, ನೂತನ ಮುಖ್ಯಮಂತ್ರಿಯವರ ಆಡಳಿತ ವೈಖರಿ ಹಾಗೂ ಪಕ್ಷದ ಸಂಘಟನೆಯ ಕುರಿತು ಪ್ರಮುಖ ಸಲಹೆ ಸೂಚನೆಗಳನ್ನು ಹಂಚಿಕೊಂಡರು. ಸಭೆಗೆ ಆಗಮಿಸಿದ ಸಹಸ್ರಾರು ಜನರಿಗೆ ಹಾಗೂ ಕಾರ್ಯಕರ್ತರಿಗೆ ಅವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಹಾಗೂ ಸಭೆಯಲ್ಲಿ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಪಿಎಲ್ಡಿ ಬ್ಯಾಂಕ್ ಪದಾಧಿಕಾರಿಗಳು, ಅಧ್ಯಕ್ಷರಾದ ದಿಂಬಾಲ್ ಅಶೋಕ್, ನಿರ್ದೇಶಕರುಗಳಾದ ಸೀತಾರಾಮ ರೆಡ್ಡಿ ಮತ್ತು ಸಂಜಯ್ ರೆಡ್ಡಿ, ಹಿರಿಯ ನಾಯಕರು ಹಾಗೂ ಮುಖಂಡರು, ಕೋಡಿಪಲ್ಲಿ ಸುಬ್ಬರೆಡ್ಡಿ, ಕೋಚಿಮುಲ್, ಕೋಮಲ್, ನಿರ್ದೇಶಕರಾದ ಕೆಕೆ ಮಂಜುನಾಥ್ ರೆಡ್ಡಿ, ಪಕ್ಷದ ಹಿರಿಯ ಮುಖಂಡರಾದ ಯೋಗೇಂದ್ರ ಗೌಡ, ಸಮಾಜ ಸೇವಕರು ಹಾಗೂ ಪ್ರಮುಖರು, ಯಲ್ದೂರ್ ಅಂಬರೀಶ್, ಬಿಎಲ್ ಪ್ರಕಾಶ್, ಬೋರ್ವೆಲ್ ಕೃಷ್ಣಾರೆಡ್ಡಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನಂತಕುಮಾರ್, ತಾಲೂಕು ಅಧ್ಯಕ್ಷರಾದ ಮನೋಹರ್. ವಿಶೇಷ ಉಪಸ್ಥಿತಿ: ಹಿರಿಯ ಮುಖಂಡ ಹಾಗೂ ದಿವಂಗತ ಬೈಪಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀನಿವಾಸ್ ರೆಡ್ಡಿ ಅವರ ಪುತ್ರ ಮುರಳಿ ಮತ್ತು ಅವರ ಸ್ನೇಹಿತರ ಬಳಗ. ಸಹಸ್ರಾರು ಜನರಿಗೆ ಊಟದ ವ್ಯವಸ್ಥೆ. ಕಾರ್ಯಕ್ರಮಕ್ಕೆ ಶ್ರೀನಿವಾಸಪುರ ತಾಲೂಕಿನ ಮೂಲೆ ಮೂಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಸಭೆಗೆ ಬಂದಿದ್ದ ಪ್ರತಿಯೊಬ್ಬರಿಗೂ ಯಾವುದೇ ತೊಂದರೆಯಾಗದಂತೆ ಕುಡಿಯುವ ನೀರು ಹಾಗೂ ಸುಸಜ್ಜಿತ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಕಲ್ಪಿಸಲಾಗಿತ್ತು. ಇಡೀ ಕಾರ್ಯಕ್ರಮವು ಹಬ್ಬದ ವಾತಾವರಣವನ್ನು ಸೃಷ್ಟಿಸಿತ್ತು. ಚಿಕ್ಕದಾಗಿ ದೇವಸ್ಥಾನ ಕಟ್ಟಿದ್ವಿ, ಅಮ್ಮನವ್ರ ದೇವಸ್ಥಾನ. ಅದು ಪ್ರತಿಷ್ಠಾಪನೆಯಾಗಿ 108 ದಿವಸ ಪೂಜೆ ಇಟ್ಕೊಂಡಿದ್ದೀವಿ. ಪೂಜೆ ಆದಮೇಲೆ ನಮ್ಮ ಯೋಗ್ಯತಾನುಸಾರ ಬಂದವರೆಲ್ಲರೂ ಪ್ರಸಾದ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ದೀವಿ. ಯಾರಿಗಾದರೂ ಫೋನ್ ಬರದೇ ಇದ್ದರೆ, ನಿಮ್ಮಲ್ಲಿ ಸ್ಥಳೀಯವಾಗಿ ಮೆಸೇಜ್ ಬರದೇ ಇದ್ದರೆ, ಇಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಶುದ್ಧ ಅಂತಃಕರಣದಿಂದ ನಿಮ್ಮನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ದಯಮಾಡಿ ನೀವೆಲ್ಲರೂ ನಾಡಿದ್ದು ಬಂದು ಭಾಗವಹಿಸಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಪಾಲ್ಕೊಂಡಿದೆ ಬಾಬುಕ್ ಲೇಟ್ ದೂರ ನಿಂಚ Now welcome the Honorable Chief Minister of Himachal Pradesh, Shri Sukhwinder Singh Sukhu. ಅಗತ್ಯವಾಗುವುದೊಂದು ಸಂದರ್ಭದಲ್ಲಿ ಅಲ್ಲದೆ ಅನಾತ್ಯ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯೇಕವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ.
ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ನನ್ನ ಅಜ್ಜನ ವೀರ ಗಂಗಾಧರ ಅಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನ ಮಾಡುತ್ತೇನೆ. ಧನ್ಯವಾದಗಳು ಸರ್. मुख्यमंत्री DK शिवकुमार के मुख्यमंत्री DK शिवकुमार के यूथ लीडर्स के युवा कांग्रेस के हस्तम गुर्त के भारत माता के कांग्रेस पार्टी के रमेश कुमार ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದ ರಮೇಶ್ ಕುಮಾರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ. ನಮ್ಮ ಪಕ್ಷದ ಕಾರ್ಯದರ್ಶಿಯಾದ ಬಾಬುರವರಿಂದ ಸ್ವಾಗತವನ್ನು ನೀಡುತ್ತೇನೆ. ಅದೇ ರೀತಿ ನಾನು ಪಕ್ಷದ ಎಲ್ಲ ನಮ್ಮ ಪ್ರತಿಯೊಂದು ಪಂಚಾಯತಿ ಇರ್ತಕ್ಕಂಥ ನಿರ್ದೇಶಕರು, ನಮ್ಮ ಈ ಸಂಘದ ನಿರ್ದೇಶಕರು ಎಲ್ರಿಗೂ ತಲೆದಾಗಿ ನಮಸ್ಕರಿಸ್ತೇನೆ. ನಿಮ್ಮೆಲ್ಲರ ಸಹಕಾರ, ಸಣ್ಣ ಪುಟ್ಟ ಗೊಂದಲಗಳು ಎಡವಟ್ಟುಗಳಾಯ್ತು, ದಯಮಾಡಿ ಕ್ಷಮಿಸಬೇಕು. ಏನೇ ಆಗಲಿ ನಾವೆಲ್ಲ ಒಂದು ತಾಯಿ ಮಕ್ಕಳಾಗಿ ಇರಬೇಕಾಗ್ತದೆ. ಇವಾಗ ಈ ಸಮಾರಂಭದ ಪೂರ್ತಿ ಹತ್ರದಲ್ಲೇ ಪ್ರಮಾಣ ವಚನ ಸ್ವೀಕಾರ ಇದೆ. ನಮ್ಮ ನಾಯಕರಾದ ರಮೇಶ್ ಕುಮಾರ್ ಅವರು ಎರಡು ಮಾತಾಡಬೇಕಂದ್ರೆ ಅವರ ಸವಿನ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಎಲ್ಲ ಆತ್ಮೀಯ ಬಂಧುಗಳೇ, ಈ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಕೊಟ್ಟರು. ಕಾಂಗ್ರೆಸ್ ವರಿಷ್ಠ ಮಂಡಳಿ ಆವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರಲಿ ಅಂತ ಹೇಳಿ ರಾತ್ರಿ ಹಗಲು ದುಡಿದಿದ್ರು. ತನಗೂ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದ್ರು ಕೂಡ ಪಕ್ಷದ ಆದೇಶವನ್ನು ಗೌರವಿಸಿ ಉಪಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವ್ರ ಜೊತೆಗೆ ಸಹಕರಿಸಿಕೊಂಡು ಕೆಲಸ ಮಾಡಿದ್ದಾರೆ. ಅಶೋಕ್ ಅವರು ಹೇಳಿದಂತೆ ಸಿದ್ದರಾಮಯ್ಯನವರು ಈ 3 ವರ್ಷಗಳಲ್ಲಿ 5 ಗ್ಯಾರಂಟಿಗಳನ್ನು ಒಂದೇ ವಾರದಲ್ಲಿ ಜಾರಿಗೆ ತಂದಿದ್ದಾರೆ. ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ಸಿದ್ದರಾಮಯ್ಯನವರಿಗೆ ಕರೆಸಿ, ಏನಪ್ಪ ಶಿವಕುಮಾರ್ ಅವರು ನಿಮ್ಮ ಜೊತೆಗೆ ದುಡಿದಿದ್ದಲ್ಲ, ಅವ್ರಿಗೊಂದು ಅವಕಾಶ ಕೊಡೋಣ, ನೀವು ನೋಡಿದ್ರೆ ಆಗ್ತಿದ್ದೆ,
ಇವತ್ತು ಹೇಳ್ತಾರೆ ನಾಡಿದ್ದೇ ಒಂದು ರಾಜೀನಾಮೆ ಕೊಡ್ತಾರೆ. ಇದು ವಿರೋಧ ಪಕ್ಷಗಳವ್ರಿಗೆಲ್ಲ ಬಹಳ ದೊಡ್ಡ ಶಾಕ್ ಆಗ್ಬಿಟ್ಟಿದೆ. ಅವ್ರು ಅಂದ್ಕೊಂಡಿದ್ದು ನಾವು ಬೀದಿಗೆ ಬರ್ತೀವಿ, ಜಗಳ ಮಾಡ್ಕೊಡ್ತೀವಿ, ತಿರುಗಿ ಬೀಳ್ತೀವಿ, MLAಗಳೆಲ್ಲ ಇದು ಮಾಡ್ತೀವಿ. ಅವೆಲ್ಲ ಏನೂ ಆಗದೆ ಅಣ್ಣ ತಮ್ಮಂದ್ರಂತೆ. ಆವತ್ತು ಸಿದ್ದರಾಮಯ್ಯನವ್ರನ್ನ ಮಾಡಿದಾಗ ಶಿವಕುಮಾರ್ ಹೇಗೆ ಸಹಕರಿಸಿದ್ರು, ಅದೇ ರೀತಿ ಇವತ್ತು ಶಿವಕುಮಾರ್ನ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಸಹಕರಿಸಿ ಪಕ್ಷ ಎಲ್ಲ ಒಗ್ಗಟ್ಟಾಗಿದ್ದು ನಾವು ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ದೀವಿ ಧೈರ್ಯವಾಗಿ ಗೌರವದಿಂದ ಬೀದಿಯಲ್ಲಿ ಓಡಾಡಂಗೆ ಆಯಿತು. ಇಲ್ಲದಿದ್ರೆ ನಮ್ಮ ಮರ್ಯಾದೆ ಹೋಗ್ತದೆ. ನಮಗೆಲ್ಲರಿಗೂ ಕೂಡ ಇದು ಸಂತೋಷದ ಸನ್ನಿವೇಶ. ಇವರು ಒಳ್ಳೆ ಕೆಲಸ ಮಾಡ್ತಾರೆ. ಶಿವಕುಮಾರ್ ಅವರು NSUIನಲ್ಲಿದ್ದು ZP ಮೆಂಬರ್ ಆಗಿದ್ದುಕೊಂಡು ಅಸೆಂಬ್ಲಿಗೆ ದೇವೇಗೌಡರ ವಿರುದ್ಧ ಕಂಟೆಸ್ಟ್ ಮಾಡಿ ಸೋತು ಮತ್ತೆ ಗೆದ್ದು ಅನೇಕ ಜವಾಬ್ದಾರಿ ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ, ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಈಗ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಜವಾಬ್ದಾರಿ ಇದೆ, ಅನುಭವ ಇದೆ. ಸಿದ್ದರಾಮಯ್ಯನವರು ಇರ್ತಾರೆ. ನಾವೆಲ್ಲರೂ ಕೂಡ ಅವರಿಗೆ ಮಾರ್ಗದರ್ಶನ ಕೊಡಬೇಕು. ಪಕ್ಷದ ಗೌರವ ಹೆಚ್ಚಾಗ್ತಕ್ಕಂಥ ರೀತಿಯಲ್ಲಿ ನಾವು ನಡ್ಕೊಳ್ಬೇಕೇ ಹೊರತು ನಮ್ಮ ಈ ಸಂತೋಷ ಕೂಡ ಭಾಳ ಲೆಕ್ಕಾಚಾರವಾಗಿರಬೇಕು, ಹದ್ಬಸ್ತಿನಲ್ಲಿರಬೇಕು. ಇನ್ನೊಬ್ಬರಿಗೆ ಮನಸ್ಸಿಗೆ ಇದಾಗೋ ರೀತಿ ನಾವು ಮಾಡಬಾರ್ದು, ಅಸಹ್ಯ ಮಾಡಬಾರ್ದು. ಈ ಫ್ಲೆಕ್ಸ್ಗಳು ಅದು ಕೂಡ ಇಷ್ಟೊಂದು ಬೇಕಾಗಿರಲಿಲ್ಲ. ಆಯಿತು, ನಿಮ್ಮ ಸಂತೋಷಕ್ಕೆ ಮಾಡಿದ್ದೀರಿ, ನಾನೇನು ಆಕ್ಷೇಪಣೆ ಮಾಡೋದಿಲ್ಲ. ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥವ್ರು ಕಾಂಗ್ರೆಸ್ ಅವರು, ಎಲ್ಲ ಜಾತಿ ಜನಾಂಗಗಳಿಗೆ ವರ್ಗಗಳಿಗೆ ಸೇರಿದವ್ರು ನಾವಿಲ್ಲಿದ್ದೀವಿ. ಅದೇ ಕಾಂಗ್ರೆಸ್ಸು, ಅದೇ ಭಾರತ ದೇಶ. ಕೆಲವರು ಇರಬಾರ್ದು, ಕೆಲವರು ಸಿದ್ಧಾಂತ. ಎಲ್ಲರೂ ಇದ್ರೇನೆ ದೇಶ ಅಂತ ಹೇಳೋದು ನಮ್ಮ ಸಿದ್ಧಾಂತ. ಕಾಂಗ್ರೆಸ್ಸನ್ನು ನಾವು ಬಲಪಡಿಸಬೇಕು. ಕಾಂಗ್ರೆಸ್ಸನ್ನು ಪುನಃ ನಾವು ಅಧಿಕಾರಕ್ಕೆ ಬರೋದಕ್ಕೆ ನಾವು ಶ್ರೀನಿವಾಸಪುರದವರಷ್ಟೇ ಅಲ್ಲ, ಇಡೀ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ನಾವು ಶ್ರದ್ಧೆ ಭಕ್ತಿಯಿಂದ ಪಣ ತೊಟ್ಟು ಕಾಂಗ್ರೆಸ್ಸನ್ನು ಪುನಃ ವಾಪಸ್ಸು ಅಧಿಕಾರಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡಬೇಕು. ಒಕ್ಕೊರಲಿನಿಂದ ಶಿವಕುಮಾರ್ ಅವರಿಗೆ ಈ ಅಧಿಕಾರಾವಧಿಯಲ್ಲಿ ಎಲ್ಲವೂ ಒಳ್ಳೆಯದಾಗಲಿ, ಮಾನ್ಸೂನ್ ಬೇಗ ಬರಲಿ, ಮಳೆ ಬರಲಿ, ರಾಜ್ಯದಲ್ಲಿ ತೊಂದರೆ ಇಲ್ಲದೆ ಆಗಲಿ, ಆರ್ಥಿಕ ಸಂಕಷ್ಟಗಳನ್ನು ಎದುರಿಸುವ ಶಕ್ತಿ ಬರಲಿ, ಎಲ್ಲ ಶಾಸಕರನ್ನು ಒಟ್ಟಿಗೆ ತಗೊಂಡು ಈ 2 ವರ್ಷದಲ್ಲಿ ಇನ್ನೂ ಹೆಚ್ಚು ಪ್ರಗತಿಪರವಾದಂಥ ಕೆಲಸ ಮಾಡೋ ಶಕ್ತಿ ದೇವರು ಅವ್ರಿಗೆ ಕೊಡಲಿ ಅಂತ ನಾವು ಹಾರೈಸಿ, ಸಿದ್ದರಾಮಯ್ಯನವರು ಇಷ್ಟು ದಿವಸ ಕೆಲಸ ಮಾಡಿದ್ದಾರೆ, ಅವರು ಈಗ ಮಾರ್ಗದರ್ಶಕರಾಗಿರಬೇಕು, ಪಕ್ಷಕ್ಕೆ ಅವರು ಆಶ್ರಯ ಕೊಡಬೇಕು, ಪಕ್ಷ ಅವರನ್ನು ಬೆಳೆಸಿದೆ, ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಹೇಳಿ ನೀವು ಬಂದವ್ರಿಗೆಲ್ಲರಿಗೂ ಕೂಡ ಶುಭಾಶಯ ತಿಳಿಸಿ ಇನ್ನೇನು 2 ನಿಮಿಷದಲ್ಲಿ ಶುರುವಾಗುತ್ತೆ. ಒಂದು ಮಾತು ಮುಗಿಸ್ತೇನೆ. ಎಲ್ಲರೂ ಒಗ್ಗಟ್ಟಾಗಿರೋಣ, ಒಂದು ತಾಯಿ ಮಕ್ಕಳಾಗಿರೋಣ, ಸಣ್ಣತನ ಬೇಡ, ಬೆನ್ನಲ್ಲಿ ಚೂರಿ ಹಾಕೋ ಕೆಲಸ ಮಾಡೋದು ಬೇಡ. ಕಾಂಗ್ರೆಸ್ ಅಂದರೆ ತಾಯಿ ಇದ್ದಂಗೆ, ತಾಯಿಗೆ ದ್ರೋಹ ಮಾಡೋದು ಅಂದರೆ ಪಕ್ಷಕ್ಕೆ ದ್ರೋಹ ಮಾಡೋದು. ಆ ಕೆಲಸವನ್ನು ಯಾರೂ ಮಾಡಬಾರ್ದು, ಯಾರೂ ಮಾಡಬಾರ್ದು. ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಹೇಳಿ ನನ್ನ ಮಾತು.